ಹೊಟ್ಟೆಪಾಡಿಗಾಗಿ 100 ಭಾಷೆ ಕಲಿಯಿರಿ, 100 ಕೆಲಸ ಮಾಡಿ, ತಪ್ಪಿಲ್ಲ. ಆದರೆ ಮನೆಯ ಹೊಸಲನ್ನು ದಾಟಿ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದ ಹಾಗೆ ಎಲ್ಲ ಭಾಷೆಗಳನ್ನು ಮರಿಬೇಕಾಗುತ್ತೆ. ನಿಮ್ಮ ಕನ್ನಡ ಒಂದೇ ಸಾರ್ವಭೌಮ ಭಾಷೆ ಆಗಬೇಕು, ನಿಮ್ಮ ಹೃದಯದ ಭಾಷೆ ಆಗಬೇಕು, ನಿಮ್ಮ ಮನೆಯ ಭಾಷೆ ಆಗಬೇಕು, ನಿಮ್ಮ ಮನಸ್ಸಿನ ಭಾಷೆ ಆಗಬೇಕು, ನಿಮ್ಮ ಮತಿಯ ಭಾಷೆ ಆಗಬೇಕು, ನಿಮ್ಮ ವಿಚಾರದ ಭಾಷೆ ಆಗಬೇಕು. ಇವತ್ತಿಗೂ ಯುವ ಜನತೆ ಒಂದಷ್ಟು ಒಳ್ಳೆ ಪದಗಳನ್ನ ಕೇಳ್ತಾರೆ ಅಂತಂದ್ರೆ ಅದು ನಿಮ್ಮ ಬಾಯಿ ಮೂಲಕ. ಅದನ್ನ ನೀವು ತಲುಪಿಸ್ತಿದ್ರ. ಈಗ ನಮ್ಮ ಕರ್ತವ್ಯ ಮುಂದಿನ ಪೀಳಿಗೆಗೆ ತಲುಪಿಸೋದಾಗಿದೆ. ನಾನು ನನ್ನ ಗುರು ಹಿರಿಯರಿಂದ ಪಡೆದದ್ದನ್ನ ನಾನು ತಲುಪಿಸ್ತಾ ಇದ್ದೀನಿ ಅಷ್ಟೇ. ನಾನು ಮಾಡ್ತಾ ಇರೋದು ಕೆಲಸ ಪೋಸ್ಟ್ಮನ್ ಕೆಲಸ. ಹಾಗಾಗಿ ಈ ಪಿತೃಋಣ ಅನ್ನೋದು ಹಾಗೇನೆ, ಪೋಸ್ಟ್ಮನ್ ಕೆಲಸ ಮಾಡಲೇಬೇಕು ನಾವು. ನನ್ನ ಅಪ್ಪ ಅಮ್ಮ ತನ್ನ ವಂಶವಾಹಿಗಳನ್ನು ತಮ್ಮ ವಂಶವಾಹಿಗಳನ್ನು ನನಗೆ ಕೊಟ್ಟಿದ್ದಾರೆ, ಅದನ್ನು ಮುಂದಿನ ತಲೆಮಾರಿಗೆ ನಾನು ವರ್ಗಾಯಿಸಬೇಕು. ವರ್ಗಾಯಿಸದೇ ಇದ್ರೆ ತಪ್ಪು ನಂದಾಗುತ್ತೆ. ಆದರೆ ಪಿತೃಋಣ ಅಷ್ಟೇ ಅಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಎಷ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗೋದಕ್ಕೆ ಬೇಕಾಗುವ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಿಂತಲೂ ಚೆನ್ನಾಗಿ ನಾನು ನನ್ನ ಮಗನನ್ನ ಮೊಮ್ಮಗನನ್ನ ಬೆಳೆಸ್ಬೇಕು. ಆವಾಗ ನನ್ನ ಅಪ್ಪನ ಋಣ ಏನಿದೆ ಸ್ವಲ್ಪ ಮಟ್ಟಿಗೆ ತೀರುತ್ತೆ. ನನ್ನ ಮಗನನ್ನ ನಾನು ಸರಿಯಾಗಿ ಬೆಳೆಸದೆ ಹೋದ್ರೆ ಆ ಋಣ ಉಳ್ಕೊಳ್ಳುತ್ತೆ ನನ್ನ ಮೇಲೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ರತೆ ಬೇಕು. ನಮಗೆ ತಿಳಿದೇ ಇರ್ತಕ್ಕಂಥ ಅನೇಕ ವಿಚಾರಗಳಿವೆ. ನಾವು ಮಾಡಬೇಕಾದ ಕೆಲಸಗಳು ತುಂಬಾ ಇವೆ. ಬರೀ ನಾನು ನನ್ನ ಕುಟುಂಬ ಅಂತ ಇದ್ರೆ ಸಾಕಾಗಲ್ಲ. ನಮ್ಮ ಹಿರಿಯರು ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ಎಷ್ಟರ ಮಟ್ಟಿಗೆ ಅವರು ಸರಿ? ನಾನೊಬ್ಬನೇ ಬದುಕಲಿಕ್ಕೆ ಸಾಧ್ಯವ ಈ ಸಮಾಜದಲ್ಲಿ? ಖಂಡಿತ ಇಲ್ಲ. ಈ ಸಮಾಜದಿಂದ ಎಷ್ಟೆಲ್ಲ ಪಡೆದಿದ್ದೇನೆ, ವಾಪಸ್ ಏನು ಕೊಟ್ಟಿದ್ದೇನೆ ಈ ಸಮಾಜಕ್ಕೆ? ಇದು ಸಮಾಜ ಋಣ. ಹಾಗಾಗಿ ಈ ಸಮಾಜಕ್ಕೆ ನನ್ನಿಂದ ಏನು ಕೊಡಲಿಕ್ಕೆ ಸಾಧ್ಯ? 1-2 ಗಿಡ ನೆಡಬಹುದಾ? ಆಗಲ್ವಾ ಅದು ನೆಡಕ್ಕೆ? ಪ್ರಯತ್ನ ಪಟ್ರೆ ಆಗುತ್ತೆ. ಪ್ರಯತ್ನ ಪಟ್ಟೆ ಎಲ್ಲರೂ ನೆಡಬಹುದು. ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಮರ ಇತ್ತು. ಎಳ್ನೀರೆಲ್ಲ ಕುಡಿತಾ ಇದ್ವಿ. ಆಗ ಕೇಳಿದೆ ನಮ್ಮಮ್ಮನ್ನ, ಇವತ್ತು ಎಳ್ನೀರು ಕುಡಿತಾ ಇದ್ದೀವಲ್ಲ, ಈ ಮರನ ಹಾಕಿದವ್ರು ಯಾರು ಹಾಕಿದ್ರು ನಮ್ಗೇನು ಗೊತ್ತು? ಯಾರೋ ಪುಣ್ಯಾತ್ಮ ಎಳ್ನೀರು ಮರ ಹಾಕದ, ಅದು ನಮ್ಮ ಮನೇಲಿದೆ, ಆ ಎಳ್ನೀರು ಕುಡಿತಾ ನಾವು ಸುಖವಾಗಿದ್ದೇವೆ ಅಂದ್ರೆ ಇದು ಋಣ ಅಲ್ವಾ ಅಂತ ಕೇಳಿದಾಗ ಇದು ಋಣವೇ. ಈ ಋಣದಿಂದ ಮುಕ್ತನಾಗಬೇಕು ಅಂದ್ರೆ ನೀನು ಎಲ್ಲಾದ್ರೂ 1-2 ಎಳ್ನೀರು ಮರ, ತೆಂಗಿನ ಮರ ನೆಡು. ಮುಂದೆ ಯಾರೋ ಒಬ್ರು ಬಂದು ಕುಡಿತಾರೆ. ಯಾರೋ ಪುಣ್ಯಾತ್ಮ ಹಾಕಿದ್ದು ಅಂತ ಅದೇ ಮಾತು ಹೇಳ್ತಾರೋ. ಅದೇನಾ ಜನರೇಷನ್ ಇಂದ ಜನರೇಷನ್ಗೆ ತಲುಪ್ಸಕ್ಕಾಗಂಥದ್ದು? ಹೌದು, ಇದನ್ನ ಕಲಿಸ್ಕೊಡ್ಬೇಕು. ಸಂಸ್ಕಾರ ಬರಬೇಕಾದದ್ದು ಮೊದಲು ಹೆತ್ತವರಿಂದ. ದುರಂತ ಅಂದ್ರೆ ನಮ್ಮ ಹೆತ್ತವರಿಗೆ ಆ ಸಂಸ್ಕಾರ ಇಲ್ಲ. ಅವರಿಗೆ ಅವರ ಹೆತ್ತವರು ಯಾಕೆ ಕೊಡಲಿಲ್ಲ ನಾನು ಪ್ರಶ್ನೆ ಕೇಳಕ್ಕಾಗಲ್ಲ. ಅದೇ ಈಗ ಹೆತ್ತವರು ಯಾರಿದ್ದಾರೆ ಅವರು ಯಾಕೆ ಸಂಸ್ಕಾರವನ್ನ ಗಳಿಸೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ ಅನ್ನೋದು ನನ್ನ ತಕರಾರು. ಹೊಟ್ಟೆಪಾಡಿಗಾಗಿ 100 ಭಾಷೆ ಕಲಿಯಿರಿ, 100 ಕೆಲಸ ಮಾಡಿ, ತಪ್ಪಿಲ್ಲ. ಆದರೆ ಮನೆಯ ಹೊಸಲನ್ನ ದಾಟಿ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದ ಹಾಗೆ ಎಲ್ಲ ಭಾಷೆಗಳನ್ನು ಮರಿಬೇಕಾಗುತ್ತೆ. ನಿಮ್ಮ ಕನ್ನಡ ಒಂದೇ ಸಾರ್ವಭೌಮ ಭಾಷೆ ಆಗಬೇಕು, ನಿಮ್ಮ ಹೃದಯದ ಭಾಷೆ ಆಗಬೇಕು, ನಿಮ್ಮ ಮನೆಯ ಭಾಷೆ ಆಗಬೇಕು, ನಿಮ್ಮ ಮನಸ್ಸಿನ ಭಾಷೆ ಆಗಬೇಕು, ನಿಮ್ಮ ಮತಿಯ ಭಾಷೆ ಆಗಬೇಕು, ನಿಮ್ಮ ವಿಚಾರದ ಭಾಷೆ ಆಗಬೇಕು.
ಹೊಸಲು ದಾಟ್ತಾ ಇದ್ದ ಹಾಗೆ ಈ ಪರಿವರ್ತನೆ ನಿಮ್ಮಲ್ಲಿ ಆಗಲಿಲ್ಲ ಅಂದ್ರೆ ಆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಸಿಗಲ್ಲ. ನಿಜ. ಮಕ್ಕಳ ಜೊತೆ ನೀವು ಕನ್ನಡದಲ್ಲಿ ಮಾತಾಡಿ ಅವರೂ ಮಾತಾಡ್ತಾರೆ, ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ತಾಯಿ ಋಣ ತೀರಿಸೋದು ಬೇಡವೇ? ಯಾವಾಗಲೂ ನಾನು ಒಂದು ಸಲಹೆ ಕೊಡ್ತಾ ಇರ್ತೇನೆ. ಮನೆಯಲ್ಲಿ ಒಂದು ಕಪ್ಪು ಹಲಿಗೆನೋ ಬಿಳಿ ಹಲಿಗೆನೋ ಯಾವುದೋ ಒಂದು ಇಟ್ಟು ದಿನ ಒಂದು ಶಬ್ದ ಬರೀರಿ, ಕನ್ನಡದ ಒಂದು ಪದ ಬರೆದು ಅದರ ಅರ್ಥ ಬರೀರಿ. ಒಂದು ಕನ್ನಡ ನುಡಿಗಟ್ಟನ್ನು ಬರೀರಿ, ಅದರ ಅರ್ಥ ಬರೀರಿ. ಒಂದು ಗಾದೆ, ಒಂದು ಒಗಟು, ಕರ್ನಾಟಕದ ಬಗ್ಗೆ ಒಂದು ವಿಶೇಷ ಮಾಹಿತಿ, ಇಷ್ಟು ಒಂದು 5 ಸಾಲನ್ನು ಸುಮ್ಮನೆ ಬರಿತಾ ಹೋಗಿ. ಮಕ್ಕಳಿಗೆ ಓದಿ ಅಂತ ಹೇಳಬೇಡಿ, ಹೆಂಡತಿಗೂ ಹೇಳಬೇಡಿ, ಅಜ್ಜ ಅಜ್ಜಿ ಯಾರಿದಾರ ಮನೇಲಿ ಯಾರಿಗೂ ಹೇಳಬೇಡಿ, ಸುಮ್ಮನೆ ಬರ್ತಾ ಕೇಳಿ. ಹೋಗೋರು ಬರೋರು ಸುಮ್ಮನೆ ಒಂದ್ಸಲ ಕಣ್ಣು ಹಾಯಿಸ್ತಾರೆ ಆ ಕಡೆ. 100 ಜನರಲ್ಲಿ 2 ಕಲ್ತರೂ ಸಾಕು. ಒಂದು ಹಂತದಲ್ಲಿ ನೀವು ಬರೀಬೇಕು, ಇನ್ನೊಂದು ಹಂತದಲ್ಲಿ ಆ ಮಕ್ಕಳೇ ಬರೆಯಕ್ಕೆ ಶುರು ಮಾಡ್ತಾರೆ. ನಾವು ಹೇಳಿದ್ದನ್ನ ಮಾಡ್ತಾರೋ ಇಲ್ವೋ, ನಾವೇನ್ ಮಾಡಿದ್ದನ್ನ ಖಂಡಿತ ಮಾಡ್ತಾರೆ. ಹೌದು, ಇದು ಒಂದು ದೊಡ್ಡ ಗುಟ್ಟು. ಇದು ಪೇರೆಂಟಿಂಗ್ ಅಥವಾ ಪಾಲಕತ್ವ ಅಂತ ಏನು ಕರಿತೇವೆ, ಅದರ ಒಂದು ದೊಡ್ಡ ಗುಟ್ಟು ಅಂದ್ರೆ ಯಾವತ್ತೂ ಹೇಳಬಾರದು, ಮಾಡಿ ತೋರಿಸಬೇಕು. ಮಕ್ಕಳು ಮಾಡೋದನ್ನ ಅನುಕರಿಸ್ತಾರೆ, ಹೇಳೋದನ್ನ ಕೇಳಲ್ಲ. ಅಪ್ಪ ತಲೆ ತಿಂತಾನೆ, ಮಾಡಕ್ ಕೆಲಸ ಇಲ್ಲ, ಯಾಕಂದ್ರೆ ಆ ಧ್ವನಿಯಲ್ಲಿ ಹರಿತಾ ಇರುತ್ತೆ, ಶಾರ್ಪ್ನೆಸ್ ಇರುತ್ತೆ. ಅದು ಮಕ್ಕಳ ಮನಸ್ಸಿಗೆ ನೋವಾಗುತ್ತೆ. ಹೊರಗಡೆಯಿಂದ ಬಂದು ಕೂಡಲೇ ಶೂನ ಬಿಚ್ಚಿ, ಸಾಕ್ಸನ್ನ ಬಿಚ್ಚಿ ಒಂದು ಕಡೆ ಇಟ್ಟು, ಶೂನ ಅದರ ಸ್ಥಳದಲ್ಲಿಟ್ಟು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡ್ ಬರಬೇಕು ಅನ್ನೋದನ್ನ 100 ಸಲ ಹೇಳೋದಕ್ಕಿಂತ ಮಾಡಿ ತೋರಿಸಿ ನೀವು. ಮಕ್ಕಳು ಅನುಕರಿಸ್ತಾರೆ. ನಮ್ಮಲ್ಲಿ ಒಂದು ಗಾದೆ ಮಾತುಂಟು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಿರಿಯಕ್ಕ ಏನ್ ಮಾಡ್ತಾಳೆ ಅದನ್ನೇ ಬೇರೆ ಮಕ್ಕಳು ಅನುಕರಿಸ್ತಾರೆ. ನಮ್ಮಣ್ಣ ಶಾಲೆಗೆ ಹೋಗ್ತಾ ಇದ್ದ, ನಾನು ಹೋಗ್ಬೇಕು ಅಂತ ಹಠ. ಇಲ್ಲಪ್ಪ, ನಿನಗೆ ಇನ್ನೂ 6 ವರ್ಷ ಆಗಿಲ್ಲ, ಸೇರಿಸ್ಕೊಳ್ಳಲ್ಲ ಅಂದ್ರೆ ಅವೆಲ್ಲ ನನಗೆ ಗೊತ್ತಿಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕು. ಅಣ್ಣ ಮಾತ್ರ ಯಾಕೆ ಹೋಗೋದು? 1 ವರ್ಷ ಮುಂದಕ್ಕೆ ಹಾಕಿ ಸೇರಿಸಿದ್ರು ನನ್ನ. ಹಾಗಾಗಿ ನಾವು ಕೆಲಸವನ್ನ ಮಾಡುವುದರ ಮೂಲಕ ಮಾದರಿ ಆಗ್ಬೇಕೇ ಹೊರತು ಭಾಷಣ ಹೊಡೆಯೋದ್ರ ಮೂಲಕ ಅಲ್ಲ.